ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತೆ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಈ ಸಂದೇಶ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡುವ ಪವಿತ್ರಾತ್ಮನೇ, ಇವಾಗ ಕೇಳುವ ಪ್ರತಿಯೊಬ್ಬರ ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು, ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ 22 ವರ್ಸ್ 7. ಈಗೋ ಬೇಗನೆ ಬರುತ್ತೇನೆ, ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನು ಕೈಕೊಂಡು ನಡೆಯುವನು ಧನ್ಯನು ಎಂದು ಹೇಳಿದನು. ನೋಡ್ತೇವೆ ಈ ಪ್ರಕಟಣೆ ಗ್ರಂಥದಲ್ಲಿ ದೇವರ ಆತ್ಮನು ಸ್ನಾನ ಯೋಹನಿಗೆ ಈ ಪ್ರಕಟ ಕೊಡ್ತಾನೆ. ಏನೆಂದರೆ, ಈಗೋ ಬೇಗನೆ ಬರುತ್ತೇನೆ, ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನು ಕೈಕೊಂಡು ನಡೆಯುವನು ಧನ್ಯನು ಎಂದು ಹೇಳಿದನು. ಇಲ್ಲಿ ನೋಡ್ತೇವೆ, ಯಾರು ಈ ಬೈಬಲ್ನಲ್ಲಿ ಈ ಪ್ರಕಟ ಗ್ರಂಥದಲ್ಲಿ ಮತ್ತು ಇಡೀ ಬೈಬಲ್ನಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುತ್ತಾರೋ ಅವರು ಧನ್ಯರು ಎಂದು ಇಲ್ಲಿ ಹೇಳ್ತಾರೆ. ಹಾಗಾದರೆ ಇವತ್ತು ಈ ಲೋಕದಲ್ಲಿ ದೇವರ ಚಿತ್ತವಾಗಿದೆ. ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿದ್ದೀರೋ ಪ್ರತಿಯೊಬ್ಬರು ಈ ಲೋಕದಲ್ಲಿ ಜೀವಿಸುವಾಗ ಧನ್ಯರಾಗಿ ಜೀವಿಸಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ. ಹಾಗಾದರೆ ನೀವು ಧನ್ಯರಾಗಬೇಕಾದರೆ ಏನು ಮಾಡಬೇಕಾದ್ರೆ ಈ ಪ್ರವಾದ ಮಾತು ಕೈಕೊಂಡು ನಡುವೆ ಧನ್ಯನು. ಹಾಗೆ ಇನ್ನು ಅನೇಕ ಸಂಗತಿ ನೋಡ್ತೇವೆ, ಯಾವ ರೀತಿಯಲ್ಲಿ ನೀವು ದೇವರ ವಾಕ್ಯ ಕೈಕೊಂಡು ನೋಡಿದೆ ಯಾವ ರೀತಿ ಧನ್ಯರಾಗ್ತದೆ ಕೆಲವೊಂದು ಸಂಗತಿಗಳನ್ನು ವಿವರ ನೋಡ್ತೇವೆ. ಮೊದಲನೇ ಸಂಗತಿ ನೋಡ್ತೇವೆ, ದೇವರ ಮಕ್ಕಳು ಈ ಲೋಕದಲ್ಲಿ ಧನ್ಯರಾಗಬೇಕೆಂಬುದೇ ದೇವರ ಚಿತ್ತವಾಗಿದೆ. ವಾಕ್ಯ ನೋಡುವ ಕೀರ್ತನೆ ಪುಸ್ತಕ 1ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ಸಾಮ್ ಚಾಪ್ಟರ್ 1 ವರ್ಸ್ 1 and 2 ವರ್ಸ್. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರನ್ನು ಕೂತುಕೊಳ್ಳದೆ, ಯವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ದಾವೀದನು ತನ್ನ ಅನುಭವದಲ್ಲಿ ತಾನೆ ಯಾವನು ದುಷ್ಟ ಆಲೋಚನೆ ನಡೆಯದೆ, ಪಾಪದ ಮಾರ್ಗ ನಿಂತುಕೊಳ್ಳದೆ, ಧರ್ಮದಿಂದ ಕೂತ್ಕೊಳ್ಳದೆ, ಹಗಲಿರುಳು ದೇವರ ಬಗ್ಗೆ ಧ್ಯಾನಿಸ್ತಾನೋ ಅವನು ಎಷ್ಟೋ ಧನ್ಯನು. ಇವತ್ತು ನಿಮ್ಮ ಪಾಪಗಳು ಆಗುವುದಾದರೆ ನೀವು ಧನ್ಯರು. ಹಾಗಾದರೆ ಇದು ಪಾಪಗಳು ಪರಿಹಾರವಾಗಬೇಕಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ಅಪೊಸ್ತಲ ಪೌಲನು ಹೇಳ್ತಾನೆ, ರಕ್ತಧಾರೆಯಲ್ಲಿದೆ ಪಾಪ ಪರಿಹಾರ ಮಾಡಲಿಕ್ಕೆ ಯಾವ ರಕ್ತದ್ದು ಆಗುವುದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನು 2023ನೇ ವರ್ಷಕ್ಕೆ ಮುಂಚೆ ಈ ಬಳಿಗೆ ಬಂದು ಯೇಸು ಕ್ರಿಸ್ತ ಸ್ವತಃ ತನ್ನ ರಕ್ತ ಕೊಟ್ಟಿದ್ದಾನೆ. ಯಾರು ತಮ್ಮ ಪಾಪ ಒಪ್ಪಿಕೊಂಡು ಅರಿಕೆ ಮಾಡುತ್ತಾರೋ ದೇವರು ಅವರ ಪಾಪಗಳನ್ನು ಯೇಸು ಕ್ರಿಸ್ತ ತೊಳೆದು ಅವರನ್ನು ಪಾಪದ ಪರಿಪೂರ್ಣ ಸಮಾಪನೆಯನ್ನು ದೇವರು ಕೊಡ್ತಾರೆ. ಅವರು ಧನ್ಯರು ಎಂಬುದಾಗಿ ಇವತ್ತು ನೀವು ಲೋಕ ಧನ್ಯರಾಗಬೇಕಾದ್ರೆ ಮೊತ್ತ ಮೊದಲು ನಿಮ್ಮ ಪಾಪದಿಂದ ನಿಮಗೆ ಪರಿಹಾರ ಆಗಬೇಕು. ನಿಮ್ಮ ಪಾಪಗಳು ಸಂಭವಿಸಲ್ಪಟ್ಟರೆ ಮಾತ್ರವೇ ಎಲ್ಲ ಶಾಪದಿಂದ, ಎಲ್ಲ ಕಷ್ಟದಿಂದ, ಎಲ್ಲ ರೋಗದ ಬಿಡುಗಡೆ ಆಗಿದೆ. ಆ ಪಾಪ ಸಂಭವಿಸಲ್ಪಡಬೇಕಾದ್ರೆ ಯಾವ ಒಳ್ಳೆಯ ಕ್ರಿಯೆಗಳಿಂದ, ಯಾವ ಪುಣ್ಯಕ್ರಿಯೆಯಿಂದ ಪಾಪ ಸಂಭವಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಸ್ವತಃ ರಕ್ತ ಕೊಟ್ಟಿದ್ದಾನೆ, ರಕ್ತಧಾರೆಯಲ್ಲಿದೆ, ಪಾಪ ಪರಿಹಾರವಾಗುವುದಿಲ್ಲ. ಇವತ್ತು ನಿಮಗೆ ರಕ್ತ ಪರಿಹಾರವಾದರೆ ಮಾತ್ರವೇ ನೀವು ಧನ್ಯರು ಆಗುತ್ತೀರಿ. ಹಾಗಾದರೆ ನಿಮ್ಮ ಪಾಪ ಪರಿಹಾರ ಆಗಬೇಕಾದರೆ ನೀವು ಯೇಸು ಕ್ರಿಸ್ತನು ನಿಮ್ಮ ಕರ್ತನು ಓಡೆಯನ್ನು ನಂಬುವರಬೇಕು. ನಿಮ್ಮ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳಬೇಕು. ಆವಾಗ ತಂದೆ ದೇವರು ನಿಮ್ಮ ಪಾಪಗಳನ್ನು ಯೇಸು ರಕ್ತ ತೊಳೆದು ಶುದ್ಧೀಕರಿಸುವಾಗ, ನಿಮ್ಮ ಪಾಪಗಳ ಸಮರ್ಪಣೆ ಸಿಗುವಾಗ ನೀವು ಧನ್ಯರಾಗ್ತೀರಿ ಎಂಬುದಾಗಿ ದಾವೀದನು ಇಲ್ಲಿ ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಕೀರ್ತನೆ 41 1ರಿಂದ 3ನೇ ವಾಕ್ಯ ತನಕ. ದಿಕ್ಕಿಲ್ಲದವನನ್ನು ಪರಾಂಬರಿಸುವನು ಧನ್ಯನು, ಯೆಹೋವನು ಅವನು ಆಪತ್ತ ಕಾಲದಲ್ಲಿ ರಕ್ಷಿಸುವನು, ಯೆಹೋವನು ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು, ಅವನ ದೇಶದಲ್ಲಿ ಧನ್ಯ ನೆನೆಸಿಕೊಳ್ಳುವನು. ಯೆಹೋವನೇ ಅವನನ್ನು ಸತ್ತುಗಳ ಅಧೀನಕ್ಕೆ ಕೊಡಬೇಡ, ಅವನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸುವನು, ಅವನ ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯ ಉಂಟು ಮಾಡಿದಿಲ್ಲ ಸ್ವಾಮಿ. ಈ ಧನ್ಯತೆ ಯಾರಿಗೆ ಸಿಗ್ತದೆ ಇಲ್ಲಿ ಹೇಳ್ತಾನೆ, ದಿಕ್ಕಿಲ್ಲದವನ್ನು ಪರಾಂಬರಿಸಿದ ಅರ್ಥ ಯಾಕಂದರೆ ಬಡವರನ್ನು, ದೇವರ ಸೇವಕರನ್ನು, ನೀವು ಕೊಡುವ ದಶಮಾಂಶ, ನೀವು ಕೊಡುವ ಕಾಣಿಕೆ, ನೀವು ಕೊಡುವ ಪರೋಪಕಾರ, ನೀವು ಮಾಡುವ ದಾನ ಧರ್ಮ ಯಾರು ಮಾಡುತ್ತಾರೋ ಅವರಿಗೆ
ದೇವರು ದಂಡನಾಗಿ ಮಾಡ್ತಾರೆ. ಅಲ್ಲಿ ಯಾವ ಕಾಯಿಲೆಗಳು ಬಂದರು, ಯಾವ ರೋಗಗಳು ಬಂದರು, ಅವ್ರು ಮಾಡಿದ ಒಳ್ಳೆಯ ಕ್ರಿಯೆ ಪ್ರೇರೆ ದೇವರು ಅವರ ಮೇಲೆ ದಯ ತೋರಿಸಿಕೊಂಡು ಅವ್ರ ರೋಗಗಳನ್ನು ಗುಣ ಮಾಡುತ್ತಾನೆ. ಅವ್ರು ಸ್ವಲ್ಪ ಅದಕ್ಕೆ ಕೊಡುವುದಿಲ್ಲ ಪ್ರೇ. ಆಗದೆ ಈ ದಂಡ ಸಿಗಬೇಕಾದ್ರೆ ನೀವು ದೇವರು ಕೂಡ ದಶಮೋತ್ಸವದಲ್ಲಿ ಕಾಣಿಕೆಯಲ್ಲಿ ಅಷ್ಟೇ ಅಲ್ಲದೆ ಇನ್ನು ಪರೋಪಕಾರ ಮಾಡೋದು, ದಾನಾಂತರ ಮಾಡೋದೇ ನಂಬಿಕಸ್ಥರಾಗಿದ್ದರೆ ಈ ಒಂದು ಧನ್ಯತೆ ನಿಮಗೆ ಸಿಗ್ತದೆ ಎಂದು ದಾವೀದನು ಹೇಳುತ್ತಾನೆ ಪ್ರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಕೀರ್ತನೆ 112 ಅದರಲ್ಲಿ 1-7 ವಾಕ್ಯ ತನಕ. ಯಾವಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳೇ ಅತ್ಯಾನಂದ ಪಡುವನು ಅವನೇ ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶ ಶುಭ ಹೊಂದು. ಇಲ್ಲಿ ಪುನಃ ನೋಡುತ್ತೆ, ಭಕ್ತರು ದೇವರ ಮಕ್ಕಳು ಧನ್ಯರಾಗಬೇಕಾದ್ರೆ ನೀವು ಆತನ ಪ್ರತಿಯೊಂದು ಆಜ್ಞೆ, ದೇವರು ಕೊಟ್ಟ ಎಲ್ಲ ದಶಾಜ್ಞೆಗಳನ್ನು, ಯೇಸು ಕ್ರಿಸ್ತನು ಕೊಟ್ಟ ಅನೇಕ ಆಜ್ಞೆಗಳು ಕೊಟ್ಟು ಎಲ್ಲ ಆಜ್ಞೆ ಕೈಕೊಂಡು ನಡೆಯುತ್ತಾರೋ ನೀವು ಈ ಲೋಕದ ಧನ್ಯರಾಗ್ತೀರಿ. ನಿಮ್ಮ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನಿಮ್ಮ ಕುಟುಂಬಗಳು ಶುಭ ಹೊಂದುವುದು ಎಂದು ಇಲ್ಲಿ ನಾವು ನೋಡ್ತೇವೆ ಪ್ರೇರೆ. 3ನೇ ವಾಕ್ಯದಲ್ಲಿ ಅವನ ಮನೆಯಲ್ಲಿ ಧನ ಐಶ್ವರ್ಯಗಳಿರು, ಅವನ ನೀತಿಯು ಸದಾಕಾಲ ಫಲಿಸು. ಇವತ್ತು ನಿಮ್ಮ ಮನೆಯಲ್ಲಿ ಧನ ಐಶ್ವರ್ಯ ತುಂಬ ಬೇಕಾ? ದೇವರ ಪ್ರತಿ ಆಜ್ಞೆ ಕೈಕೊಂಡು ನಡೆಯುವುದಾದರೆ ಪ್ರೇರೆ ನಿಮಗೆ ಈ ಆಶೀರ್ವಾದ ನೀವು ಪಡೆದುಕೊಳ್ಳುತ್ತೀರಿ. ನಡೆಸುವವನು ಭಾಗ್ಯವಂತನು, ಅವನೆಂದೂ ಕದಲುವುದಿಲ್ಲ. ನೀತಿವಂತನನ್ನು ಯಾವಾಗಲೂ ನೆನೆಸುವರು, ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ. ಯೆಹೋವನಲ್ಲಿ ಭರವಸೆಯಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ನೋಡ್ತೇವೆ, ನೀವು ದೇವರಿಗೆ ಕೊಡುವ ದಶಮಾಂಶ, ಕಾಣಿಕೆ, ಪರೋಪಕಾರ ದಾನ ಮಾಡುತ್ತೀರೋ ಎಂದಿಗೂ ಆರ್ಥಿಕ ಬರಗಾಲ ಬರುವಾಗ ನಿಮಗೆ ಬರಗಾಲದಲ್ಲಿಯೂ ಕೊರತೆ ಆಗುವುದಿಲ್ಲ ಯಾವ ರೀತಿ ನಿಮ್ಮ ಆರ್ಥಿಕ ರೀತಿಯಲ್ಲಿ ನಿಮಗೆ ನೀವು ಕುಂದಿ ಹೋಗುವುದಿಲ್ಲ, ನಿಮಗೆ ಕೆಟ್ಟ ಸುದ್ದಿಯ ಭಯ ಇರುವುದಿಲ್ಲ, ನಿಮ್ಮ ಅವನು ಸ್ಥಿರವಾಗುತ್ತದೆ. ಯಾಕಂದರೆ ನೀವು ದೇವರಿಗೆ ಕೊಟ್ಟ ನಂಬಿಕೆ ಸಾಗಿದ್ದೀರಿ, ದೇವರ ಆಶೀರ್ವಾದ ನೀವು ಪಡೆದುಕೊಂಡಿದ್ದೀರಿ, ನೀವು ಧನ್ಯರಾಗ್ತೀರಿ ಎಂಬುದಾಗಿ ಈ ಕೀರ್ತನೆ ಹೇಳ್ತದೆ ಆ ದೇವರಿಗೆ ಕೊಡುವ ದಶಮಾಂಶ ಆಗಲಿ, ಕಾಣಿಕೆ ಆಗಲಿ, ಪರೋಪಕಾರವಾಗಲಿ, ದಾನ ದಯಾಳುವಾಗಿ ಕೊಡದಿದ್ದರೆ ಈ ಧನ್ಯತೆ ನಿಮಗೆ ಸಿಗುವುದಿಲ್ಲ ಎಂಬುದನ್ನು ನಾವು ನೋಡುವರಾಗಿದ್ದೇವೆ. ಹೊಸ ಬೇಕು ನಾವು ನೋಡ್ತೇವೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಿಂದ 11ನೇ ವಾಕ್ಯ ತನಕ. ಯೇಸು ಕ್ರಿಸ್ತನು ಆ ಪರ್ವತ ಪ್ರಸಂಗದಲ್ಲಿ ತನ್ನ ಶಿಷ್ಯರೇ ಮಾಡಿದ ಪ್ರಸಂಗ ಅತಿ ಶ್ರೇಷ್ಠ ಪ್ರಸಂಗ. ಅಲ್ಲಿ 3ನೇ ವಾಕ್ಯದಲ್ಲಿದೆ, ಆತ್ಮದಲ್ಲಿ ಬಡವರಾಗಿರು ಧನ್ಯರು, ಪರಲೋಕ ರಾಜ ಅವರದು. ಪರಲೋಕ ರಾಜ ಆ ಪವಿತ್ರನ ಅಭಿಷೇಕ ಬೇಕಾ? ಆತ್ಮೀಯ ಜೊತೆ ಅಭಿವೃದ್ಧಿ ಆಗಬೇಕಾ? ದೇವರ ಜ್ಞಾನ ಬೇಕಾ? ಆತ್ಮದಲ್ಲಿ ಯಾವಾಗಲೂ ಬಡವಂದೇ ಅರ್ಥ. ನೀವು ದೇವರ ಸನ್ನಿಧಾನದಲ್ಲಿ ಆತ್ಮಿಕ ಬಡವರಾಗಿ ಬರಬೇಕು. ಆಗ ಮತ್ತು ದೇವರು ನಿಮ್ಮ ಆತ್ಮವನ್ನು ಪವಿತ್ರ ಆತ್ಮನಿಂದ ತುಂಬಿಸ್ತಾನೆ, ಅಭಿಷೇಕ ತುಂಬಿಸ್ತಾನೆ, ದೇವರ ವಾಕ್ಯದ ಜ್ಞಾನ ತುಂಬಿಸ್ತಾನೆ. ಅದು ನೀವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡು. ಆತ್ಮಿಕ ಬಡವರು ಅವರು ದಿನಾಳು ಪ್ರಾರ್ಥನೆ ಮಾಡ್ತಾರೆ. ಇನ್ನೂ ಹೆಚ್ಚಾಗಿ ಅವರು ಪ್ರಾರ್ಥನೆ ಮಾಡಕ್ಕೆ ಪ್ರಾರ್ಥನೆ ತೋರಿಸಿದೆ ಅವರು ಪ್ರಾರ್ಥನೆ ಮುಖಾಂತರ ದೇವರ ಸನ್ನಿಧಿಯಲ್ಲಿ ಬರೆಯದಾಗೆ ಹೋಗ್ತಾರೆ. ದೇವ, ನಾನು ಆತ್ಮಿಕ ಬಡವನಾಗಿದ್ದೇನೆ, ನಿನ್ನ ವಾಕ್ಯದ ಜ್ಞಾನ ಬೇಕು ದೇವ, ನಿನ್ನ ವಾಕ್ಯದ ನನಗೆ ತಿಳುವಳಿಬೇಕು ದೇವ, ನಿನ್ನ ಸೇವೆ ಮಾಡಲಿಕ್ಕೆ ನಿನ್ನ ಪವಿತ್ರ ಅಭಿಷೇಕ ಬೇಕು ದೇವ. ದೇವ, ಇವತ್ತಿನ ದಿನ ಜಯ ಬರೆದ ಜೀವಿತಕ್ಕೆ ನಿನ್ನ ಪವಿತ್ರ ಶಕ್ತಿ ಬೇಕು. ಅವರಿಗೆ ಮಾತ್ರ ಅದು ಆಗಿದೆ ಆತ್ಮಿಕ ಬಡತನ. ಆತ್ಮಿಕ ಶ್ರೀಮಂತರು ಅದರ್ಥ ಅವರಿಗೆ ಪ್ರಾರ್ಥನೆ ಮಾಡಬೇಕಂತ ಅವರಿಗೆ ಬೇಡ, ಅವರು ಪ್ರಾರ್ಥನೆ ಮಾಡಿದ್ರ ವಾಕ್ಯ ಅದು ಅಹಂಕಾರವಾಗಿದೆ. ಅದೇನು ಅಂತ ಅಹಂಕಾರಿಗಳಾಗಿದೆ. ಎಲ್ಲ ಆತ್ಮಿಕ ಬಡತನದಲ್ಲಿ ಇರುತ್ತಾರೆ. ಯಾವಾಗಲೂ ಪವಿತ್ರ ಅಭಿಷೇಕ, ಯಾವಾಗಲೂ ದೇವರ ಆಶೀರ್ವಾದ ದೇವರ ಆತ್ಮನು ನಿಮ್ಮಲ್ಲಿ ಇರುತ್ತಾನೆ. ದೇವರ ಪರವಾದ ಎಲ್ಲ ಆಶೀರ್ವಾದನು ಆ ಪವಿತ್ರ ಪ್ರಸನ್ನತೆಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದು ಅರ್ಥವಾಗಿದೆ 5ನೇ ವಾಕ್ಯದಲ್ಲಿ ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧೆ. ಅರ್ಥ ಈ ಭೂಮಿಯಲ್ಲಿ ಇರುವ ಎಲ್ಲ ಆಶೀರ್ವಾದ ಹೊಂದಿಕೊಳ್ಳಬೇಕಾ? ನೀವು ದೇವರ ಮುಂದೆ ದೀರ್ಘ ತಾಳ್ಮೆಯಿಂದ, ಶಾಂತನೇ ದೀರ್ಘ ತಾಳ್ಮೆಯಿಂದ ಕಾಯುವರಾಗಬೇಕಂದ್ರೆ ಪ್ರತಿಯೊಂದು ಆಶೀರ್ವಾದಕ್ಕೂ ಒಂದು ಸಮಯ ಇರ್ತದೆ. ಆ ಸಮಯ ಬರುವ ತನಕ ನೀವು ದೀರ್ಘ ತಾಳ್ಮೆಯಿಂದ ನೀವು ಪ್ರಾರ್ಥನೆಯಲ್ಲಿ ಕಾಯುವುದರೆ ನಿಮಗೆ ದೇವರು ಈ ಭೂಮಿಯಲ್ಲಿ ಸಿಗಬೇಕು ಎಲ್ಲ ಆಶೀರ್ವಾದ ಕೊಡುತ್ತಾನೆ ಮತ್ತು ಧನ್ಯರಾಗ್ತದೆ ಎಂಬುದಾಗಿ ಇದರ ಅರ್ಥವಾಗಿದೆ. 6ನೇ ವಾಕ್ಯದಲ್ಲಿ ನೀತಿಗೆ ಹಸಿದು ಬಾಯಾರಿದ ಧನ್ಯರು, ಅವ್ರಿಗೆ ತೃಪ್ತಿ. ಇವತ್ತು ನಿಮಗೆ ಎಲ್ಲ ಆಶೀರ್ವಾದ ತೃಪ್ತಿ ಆಗಬೇಕು. ನೀವು ದುಡಿದ ಹಣದಲ್ಲಿ ನಿಮ್ಗೆ ತೃಪ್ತಿ ಆಗಬೇಕು. ನೀವು ಮಾಡೋ ಊಟದಲ್ಲಿ ಎಲ್ಲದರ ತೃಪ್ತಿಕರವಾದ ಆಶೀರ್ವಾದ ಬೇಕು. ಪವಿತ್ರಾತ್ಮನಲ್ಲಿ ತುಂಬ ಹಾಗಾದರೆ ಇನ್ನೂ ನಾವು ನೀತಿವಂತನಾಗಬೇಕು. ಇನ್ನೂ ನಾವು ಆ ನೀತಿಗೋಸ್ಕರ ಎಷ್ಟು ತವಕ ಪಡುತ್ತೀರೋ ಆವಾಗ ಮಾತ್ರ ನಿಮಗೆ ತೃಪ್ತಿಕರವಾದ ಆಶೀರ್ವಾದ ಸಿಗುತ್ತೆ. ಯಾಕಂದರೆ ಯೇಸು ಕ್ರಿಸ್ತನ ಮತ್ತೆ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ 32ನೇ ವಾಕ್ಯದಲ್ಲಿ ಬರ್ತದೆ, ನೀವು ಊಟಕ್ಕೋಸ್ಕರ ಚಿಂತೆ ಮಾಡೋದು ಕುಡಿಯುವುದು ಚಿಂತೆ ಅಗತ್ಯವಿಲ್ಲ, ಅದಕ್ಕೆ ಅಜ್ಞಾನಿಗಳು ತವಕ ಪಡುತ್ತಾರೆ. ಆದರೆ ಮತ್ತೆ 33ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೀಗೆ ಹೇಳ್ತಾನೆ, ಮೊದಲು ದೇವರ ರಾಜ್ಯವನ್ನು ಹುಡುಕಿರಿ, ಆತನ ನೀತಿಗೆ ತವಕ ಪಡಿರಿ,
ಆಗ ಇವೆಲ್ಲವೂ ನಿಮಗೆ ಆಗುತ್ತೆ ಪ್ರೇರೆ. ನಿಮಗೆ ಊಟ ಎಲ್ಲ ಬೇಕಾ ಪ್ರೇರೆ? ದೇವರು ನಿಮ್ಮ ಬಗ್ಗೆ ಚಿಂತೆ ಮಾಡಬೇಕಾ? ನಿಮ್ಮ ಕೊರತೆಯನ್ನು ನೀಗಿಸಬಡಬೇಕು. ಆಗ ಇನ್ನೂ ಹೆಚ್ಚಾಗಿ ನಾನು ನೀತಿವಂತನಾಗಬೇಕು ಎಂಬ ತವಕ ಪಡುವುದರ ಮಾತ್ರವೇ ಎಲ್ಲ ಆಶೀರ್ವಾದ ತೃಪ್ತಿಕರವಾಗಿ ದೇವರು ಕೊಡುತ್ತಾನೆ. ನೀವು ಧನ್ಯರಾಗ್ತೀರಿ. ಏನು ನಾವಕಂದರೆ ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಅನೇಕರು ಇರ್ತಾರೆ, ನೀವು ಕಷ್ಟ ಬಿಡುವಾಗ ನೀವು ಹೇಳ್ತೀರಿ, ಓ ನನ್ನ ಸಹೋದರ ಬರಲ್ಲ, ನನ್ನ ಇವತ್ತು ನಿಮಗೆ ದೇವರು ಕರುಣೆ ತೋರಿಸಬೇಕಾ? ನೀವು ಬೇರೆಯವರಿಗೆ ಕರುಣೆ ತೋರಿಸುವರಬೇಕು, ಬೇರೆಯವರ ಪಾಪಗಳನ್ನು ಶ್ರಮಿಸುವರಾಗಬೇಕು. ಬೇರೆಯವರ ಕಷ್ಟದಲ್ಲಿ ಬಿಡುವಾಗ ನೀವು ಅವರಿಗೆ ಸಹಾಯ ಮಾಡುವರಬೇಕು. ಬೇರೆಯವರು ರೋಗದಲ್ಲಿ ಬಿದ್ದಿರುವಾಗ ಅವ್ರ ಸಂದರ್ಶಿಸುವ ಈ ರೀತಿ ನೀವು ಎಷ್ಟು ರೀತಿಯಲ್ಲಿ ನೀವು ಬೇರೆಯವರಿಗೆ ಕರುಣೆ ತೋರಿಸ್ತೀವೋ ಅದೇ ರೀತಿಯಲ್ಲಿ ದೇವರು ನಿಮಗೆ ಕರುಣೆ ತೋರಿಸ್ತಾನೆ ಎಂಬುದಾಗಿ ಇದು ಅರ್ಥವಾಗಿರಬೇಕು. ಆಗ ಧನ್ಯರಾಗುತ್ತೀರಿ. 8ನೇ ವಾಕ್ಯದಲ್ಲಿ ನೋಡ್ತೇವೆ, ನಿರ್ಮಲ ಚಿತ್ತರು ಧನ್ಯರು, ಅವ್ರು ದೇವರು ನೋಡೋಪ್ರೆ. ದೇವರ ದರ್ಶನ ನಿಮ್ಗೆ ಆಗಬೇಕಾ? ದೇವರ ಆತ್ಮನ ಅಭಿಷೇಕದ ಅನುಭವ ಆಗಬೇಕಾ? ದೇವರು ನಿಮ್ಮಲ್ಲಿ ಮಾತನಾಡುವ ಅನುಭವ ಆಗಬೇಕಾ? ದೇವರ ಚಿತ್ತ ನಿಮ್ಗೆ ಗೊತ್ತಾಗಬೇಕಾ? ಆಗ ನಿಮ್ಮ ಮನಸ್ಸು ಪ್ರೇರೆ, ನಿಮ್ಮ ಆಲೋಚನೆಯಲ್ಲಿ ಪರಿಶುದ್ಧತೆಯಲ್ಲಿ ನೀವು ಜೀವಿಸ್ತಾರೋ ಅಂಥವರಿಗೆ ದೇವರ ದರ್ಶನವಾಗ್ತದೆ. ಅಂಥವರ ಸಂಗಡ ದೇವರು ಮಾತನಾಡ್ತಾನೆ, ಅಂಥವರು ಧನ್ಯರಾಗಿ ದೇವರು ಮಾಡ್ತಾನೆ. ಇದು ಅರ್ಥವಾಗ್ತದೆ. 9ನೇ ವಾಕ್ಯ, ಸಮಾಧಾನ ಪಡಿಸುವ ಧನ್ಯರು, ಅವ್ರ ದೇವರ ಮಕ್ಕಳು ಅನಿಸು. ಇದು ಅನೇಕ ಕುಟುಂಬಗಳಲ್ಲಿ ಪ್ರಿಯ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ, ಗಂಡ ಹೆಂಡತಿ ಮಧ್ಯದಲ್ಲಿ ಕೋಪ, ಅದಕ್ಕೆ ಅನೇಕ ಕುಟುಂಬಗಳು ಪ್ರಿಯ ದೇವರ ಆತ್ಮ ತೋರಿಸ್ತಾನೆ. ಅನೇಕ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಮಧ್ಯೆ ಸಮಾಧಾನ ಇಲ್ಲ, ಐಕ್ಯತೆ ಇಲ್ಲ, ಗಂಡ ಹೆಂಡತಿ ಮಧ್ಯದಲ್ಲಿ ಕಷ್ಟ, ರೋಗ, ಸಮಸ್ಯೆ ಉಂಟು ಪ್ರಿಯ. ಯಾಕೆ ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ ಬರುವುದಿಲ್ಲ ಪ್ರಿಯ? ನಿಮ್ಮ ಕುಟುಂಬದಲ್ಲಿ ನೀವು ಸಮಾಧಾನವನ್ನು ಕಾಪಾಡಬೇಕು. ಕೋಪಕ್ಕೆ ಅವಕಾಶ ಕೊಡಬಾರ್ದು. ಕೋಪ ಮಾಡಬೇಕಾದ್ರು ಪಾಪ ಮಾಡಬಾರ್ದು. ನಿಮ್ಮ ಸಿಟ್ಟು ಸೂರ್ಯನ ತೀರಿಸಿ ಬಿಡಬೇಕು. ಸೇತನೆ ಅವಕಾಶ ಕೊಡಬಾರದು. ಎಷ್ಟು ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಮಕ್ಕಳ ಮಧ್ಯದಲ್ಲಿ ಸಮಾಧಾನ ಪಡಿಸ್ತೀವೋ ಅಷ್ಟು ನಿಮಗೆ ಆಶೀರ್ವಾದವು ನೀವು ಹೊಂದುತ್ತೀರಿ ಮತ್ತು ದೇವರ ಮಕ್ಕಳು ಆಗ್ತೀರಿ ಎಂಬುದಾಗಲಿ ಯೇಸು ಕ್ರಿಸ್ತನು ಹೇಳ್ತಾನೆ. 10ನೇ ವಾಕ್ಯದಲ್ಲಿ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಪ್ರೇ ಇದು ಅರ್ಥವಾಗಿದೆ. ಯೇಸು ನೀವು ನಂಬಿಕೆ ಇಟ್ಟು ನೀಲಿ ಮುಳುಗಿ ಅಂದುಕೊಳ್ಳುವಾಗ ಜನರು ಪ್ರೇ ನಿಮಗೆ ನೀತಿಗೋಸ್ಕರ ನಿಮಗೆ ಕೆಟ್ಟ ಕೆಟ್ಟ ಮಾತುಗಳು ಹೇಳ್ಬೋದು, ನಿಮ್ಗೆ ಹಿಂಸೆ, ಅದನ್ನು ತಾಳಿಕೊಳ್ಳುವುದಾದರೆ ಪರಲೋಕ ರಾಜ್ಯವು ನೀವು ಹೊಂದುತ್ತೀರಿ. ಕಡೆ ತನಕ ಪ್ರೇ ನಿಮಗೆ ಯೇಸು ನಿಮಿತ್ತವಾಗಿ ಯಾವುದೇ ಕಷ್ಟಗಳು ಬಂದರು ನಂಬಿಕೆ ದೃಢವಾಗಿ ನಿಲ್ಲುವುದಾದರೆ ಮಾತ್ರವೇ ಆ ಪರಲೋಕ ರಾಜ್ಯ ನಿಮಗೆ ಸಿಗ್ತದೆ. ಅಂದವಾಗ ನೋಡ್ತೇವೆ, ನನ್ನ ನಿಮಿತ್ತವಾಗಿ ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಿಗೂರಿಸಿದರೆ ನೀವು ಧನ್ಯರು. ಪ್ರಿಯ ಲೋಕದಲ್ಲಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಾಗ ಜನರು ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳಬಹುದು, ನಿಮ್ಮ ನಿಂತು ಅದೆಲ್ಲ ಸಹಿಸಿಕೊಳ್ಳುತ್ತೀರೋ ನೀವು ಧನ್ಯರಾಗ್ತೀರಿ. ಪರಲೋಕ ರಾಜ್ಯವು ನಿಮಗೆ ಸಿಗ್ತದೆ. ಇದು ಈ ರೀತಿ ಇಲ್ಲಿ 8 ವಾಗ್ದಾನ ಯೇಸು ಕ್ರಿಸ್ತ ಕೊಟ್ಟಿದ್ದಾನೆ. ಈ 8 ವಾಗ್ದಾನಗಳನ್ನು ಅನುಸರಿಸಿದೆ 8 ವಾಗ್ದಾನದ ಪ್ರಕಾರ ನೀವು ಧನ್ಯರಾಗ್ತೀರಿ ಎಂದು ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ತಾನೆ. ಅದೇ ರೀತಿ ಮತ್ತೆ ಬರೆಸುವಂತೆ 11ನೇ ಅಧ್ಯಾಯದಲ್ಲಿ 6ನೇ ವಾಕ್ಯವೇ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯ ಎಂದು ಪ್ರಿಯಲ್ಲಿ. ನಾನು ಯೋಹನನ್ನು ಪ್ರೇರೆ ಯೇಸು ಕ್ರಿಸ್ತನ ಸಂಶಯ ಪಟ್ಟವನು ಪ್ರೇರೆ. ಅದಕ್ಕೆ ನೀವು ಧನ್ಯರಾಗಬೇಕಾ? ಎಂದಿಗೂ ದೇವರ ವಾಕ್ಯ ಓದುವಾಗ ಸಂಶಯ ಪಟ್ಟು, ದೇವರ ವಾಕ್ಯ ಸತ್ಯವಾಗಿದೆ. ಆಕಾಶ ಭೂಮಿ ಅಳಿದು ಹೋಗುವುದು, ದೇವರ ವಾಕ್ಯದ ಅಳಿದು ಹೋಗುವುದರ ಪರಿಪದ ನಂಬಿರಿ. ಸಂಶಯ ಪಡೆದವನು ಧನ್ಯರು. ನೀವು ಸಂಶಯ ಪಡುವುದರೆ ನಿಮಗೆ ಆಶೀರ್ವಾದವು ನೀವು ಬರುವುದಿಲ್ಲ ಎಂಬುದಾಗಿ ನಾವು ಯೇಸು ಕ್ರಿಸ್ತ ಹೇಳ್ತಾನೆ. ಲೂಕನ ಬರೆಸುವಂತೆ 11ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ, ದೇವರ ವಾಕ್ಯವನ್ನು ಕೇಳಿ ಅದೇ ಸರಿಯಾಗಿ ನಡ್ಕೊಳ್ಳುವವರೇ ಧನ್ಯರು ಎಂದು ಯೇಸು ಕ್ರಿಸ್ತನು ಅಲ್ಲಿ ಇರುವ ಶಿಷ್ಯರಿಗೆ ಪ್ರೇರೆ ಹೇಳ್ತಾನೆ. ಯಾರ್ಯಾರು ದೇವರ ಕೇಳಿ ಅದಕ್ಕೆ ನಡೆದ ಅವರು ಧನ್ಯರು ಎಂಬುದು. ಇವತ್ತು ಲೋಕ ಧನ್ಯರಾಗಬೇಕಪ್ಪ. ದೇವರ ವಾಕ್ಯವನ್ನು ಕೇಳುವವರು ಮಾತ್ರವಲ್ಲ, ಅದಕ್ಕೆ ನಡೆದರೆ ಮಾತ್ರವೇ ನೀವು ಧನ್ಯರಾಗ್ತೀವಿ ಎಂದರೆ ಯೇಸು ಕ್ರಿಸ್ತನಲ್ಲಿ ಹೇಳುವವನಾಗಿದ್ದಾನೆ ಪ್ರೇರೆ. ಅದೇ ರೀತಿಯಲ್ಲಿ ಯೋಹನ ಬರೆದ ಸುವಾರ್ತೆ 20ನೇ ಅಧ್ಯಾಯದಲ್ಲಿ 29ನೇ ವಾಕ್ಯ, ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದರೆ ನಂಬಿದಿ, ನೋಡದೆ ನಂಬಿದವರು ಧನ್ಯ ಎಂದು ಹೇಳಿದ ಪ್ಲೇ. ಯೇಸು ನಾವು ತೋಮನ್ ಹೇಳ್ತೇವೆ, ತೋಮನ್ ಪ್ರೇ ಯೇಸು ನೋಡದೆ ಆತನ ಗಾಯ ನೋಡಿ ನಂಬಿದ್ರೆ ಯೇಸು ಕ್ರಿಸ್ತನೇ ನೋಡದೆ ನಂಬಿ ಆಗಬೇಕು. ಇವತ್ತು ನೀವು ಧನ್ಯರಾಗಬೇಕಾ? ಯೇಸು ಕ್ರಿಸ್ತನ್ನು ನೋಡದೆ ಆತನ ವಾಕ್ಯವನ್ನು ಓದಿ ವಾಕ್ಯ ಸತ್ಯ ಎಂಬುದಾಗಿ ನಂಬುತ್ತೀರೋ, ಈ ವಾಕ್ಯ ವಿಧಾನ ನೀವು ಧನ್ಯರು ಆಗ್ತೀರಿ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ, ಜೇಮ್ಸ್ 1:12, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಇಲ್ಲಿ ನೋಡ್ತೇವೆ,
ಕ್ರಿಸ್ತನಲ್ಲಿ ನಂಬಿಕೆಟ್ಟುಕೊಂಡು ದೇವರ ವಾಕ್ಯಕ್ಕೆ ವಿಧೇಯಕೊಂಡು ಭಕ್ತರಾಗಿ ನಡೆದುಕೊಂಡು ನೀವು ಸಾಯುವುದಾದರೆ ನೀವು ಧನ್ಯರು ಪ್ರಿಯರೇ. ಯಾಕಂದರೆ ಸತ್ತ ನಂತರ ಪ್ರಿಯರೇ ನೀವು ಮಾಡೋ ಒಳ್ಳೆಯ ಕ್ರಿಯೆಗಳಿಗೆ ನಿಮಗೆ ಪರಲೋಕದ ಪ್ರತಿಫಲ ಉಂಟು. ಅದಕ್ಕೋಸ್ಕರ ಇವತ್ತು ಪರಲೋಕದಲ್ಲಿ ನೀವು ಮಾಡೋ ಒಳ್ಳೆಯ ಕ್ರಿಯೆಗಳಿಗೆ ಈ ಭೂಲೋಕದಲ್ಲಿಯೂ ನಿಮಗೆ ಬಹುಮಾನ ಉಂಟು, ಪರಲೋಕದಲ್ಲಿ ಬಹುಮಾನ ಉಂಟು. ಅದೇ ನೀವು ಕರ್ತನಲ್ಲಿ ನಂಬಿಕೆ ಇಟ್ಟುಕೊಂಡು ಭಕ್ತರಾಗಿ ಸಾಯುತ್ತಾರೆ ಅವರು ಧನ್ಯರು ಎಂಬುದಾಗಿ ಇಲ್ಲಿ ಹೇಳ್ತದೆ. ಅದೇ ಪ್ರಕಟಣೆ 16ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ, ಈಗ ಕಲ್ಲನ್ನು ಬರುವಂತೆ ಬರುತ್ತೇನೆ, ತಾನು ನಿರ್ಮಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದೆನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವನು ಧನ್ಯನು. ನೋಡ್ತೀವಿ ಯಾರ್ಯಾರು ಯೇಸು ನಂಬಿಕೊಂಡಿರ್ತಾರೋ ಮತ್ತು ನೀರಿನಲ್ಲಿ ಮುಳುಗಿ ಕೊಡ್ತಾರೋ ಆಗ ದೇವರು ಪ್ರತಿಯೊಬ್ಬರಿಗೆ ನೀರಿನಲ್ಲಿ ಮುಳುಗಿ ದೀಕ್ಷೆ ಅಂತಕೊಳ್ಳುವವರಿಗೆ ದೇವರು ನೀತಿ ಎಂಬ ನಿಲುವಂಗಿಯನ್ನು ಕೊಡುತ್ತಾನೆ. ಆ ನೀತಿ ಎಂಬ ನಿಲುವಂಗನ್ನು ನೀವು ದಿನ ಪ್ರತಿ ದಿವಸ ದೇವರ ವಾಕ್ಯದಿಂದ ತೊಳೆದು ನೀವು ಶುಭ್ರ ಕಾಪಾಡಿಕೊಳ್ಳುವುದರೆ ನೀವು ಧನ್ಯರು ಆಗುತ್ತೀರಿ ಪ್ರೇರೆ. ಎನ್ನುವುದು ಎಕ್ಸಾಂಪಲ್ ನೋಡ್ತೇವೆ. ಪ್ರಕಟಣೆ 19ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, ಇದಲ್ಲದೆ ಅವನು ನನ್ನ ಸಂಗಡ ಮಾತನಾಡುತ್ತಾ ಯಜ್ಞದ ಕುರಿಯದಾತನ ವಿವಾದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿ ಈ ಮಾತುಗಳು ದೇವರ ಸತ್ಯಾವಸಂಗಲಾಗಿವೆ ಅಂದನು. ನೋಡ್ತೇವೆ ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿಸುವಂತ ಸತ್ತವರಿಗೆ ಪರಲೋಕದಲ್ಲಿ ಯೇಸು ಕ್ರಿಸ್ತ 2ನೇ ಬರುವುದ ಮೊದಲು ಅಲ್ಲಿ ಯೇಸು ಕ್ರಿಸ್ತನಿಗೆ ವಿವಾದ ಔತಣ ಉಂಟೆಂಬುದು ನೋಡ್ತೇವೆ. ಅದರಲ್ಲಿ ಪಾಲುಗಾರರು ಧನ್ಯರು ಎಂಬುದಾಗಿ. ಅದೇ ಪಾಲುಗಾರಬೇಕಾದರೆ ನಾವು ನೋಡ್ತೇವೆ 8ನೇ ವಾಕ್ಯದಲ್ಲಿ ನೀವು ಯೇಸು ನಂಬಿಕೆ ಇಟ್ಟು ಮಾತ್ರ ಅಲ್ಲ, ನಂಬಿಕೆ ಇಟ್ಟುಕೊಂಡು ಒಳ್ಳೆಯ ಕ್ರಿಯೆಗಳನ್ನು ಮಾಡುವುದಾದರೆ ಆ ಒಂದು ಔತಣಕ್ಕೆ ನಿಮಗೆ ಬೇಕಾದ ನಾರು ಮಾಡಿ ಸಿಗ್ತದೆ ಎಂಬುದಾಗಿ ನೋಡ್ತೇವೆ. ಅವರು ಧನ್ಯರು ಎಂಬುದಾಗಿ ಹೇಳ್ತದೆ. ಅದೇ ಪ್ರಕಟಣೆ 22ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ, ತಮ್ಮ ನಿಲುವಂಗಿಗಳನ್ನು ತೊಳಕೊಂಡವರು ಧನ್ಯರು, ಅವರಿಗೆ ಜೀವವೃಕ್ಷ ಹಕ್ಕು ಇರುವುದು, ಅವರ ಬಾಗಿಲು ಆ ಪಟ್ಟಣದೊಳಗೆ ಸೇರಿ ಲಾಸ್ಟ್ ಇರ್ತದೆ. ಪ್ರಕಟಣೆ 14 ವಾಕ್ಯದಲ್ಲಿ ಆ ಜೀವ ವೃಕ್ಷದ ಹಕ್ಕು ನಿಮ್ಗೆ ಇರಬೇಕಾದ್ರೆ ದಿನಾಲು ಈ ನಿಲುವಂಗಿ ನಿಮಗೆ ಬೇಕಾ? ಯೇಸು ನಂಬಿಕೆ ಇಡಬೇಕು ಮತ್ತು ನೀರಿನಲ್ಲಿ ಮುಳುಗಿ ದೀಕ್ಷೆ ಅಂತಕೊಳ್ಳುವಾಗ ದೇವರ ಆತ್ಮನು ಯೇಸು ಕ್ರಿಸ್ತ ನಿಮಗೆ ನಿಮ್ಮ ಆತ್ಮಕ್ಕೆ ನಿಲುವಂಗಿ ಶುಭ್ರವಾದ ವಸ್ತ್ರ ಇದನ್ನು ಪ್ರತಿದಿನ ದೇವರ ವಾಕ್ಯ ಓದುವುದ ಮುಖಾಂತರ ಯೇಸು ರಕ್ತದ ಮುಖಾಂತರ ಶುಭ್ರ ಕಾಪಾಡಿರ್ತಾರೋ ಅವರು ಧನ್ಯರು, ಅವರೇ ಪರಲೋಕದಲ್ಲಿ ಜೀವರಕ್ಷದ ಹಕ್ಕುಂಟು ಎಂಬುದಾಗಿ ಯೋನ ಹೇಳ್ತಾನೆ. ಈಗ 2ನೇ ಸಂಗತಿ ನೋಡ್ತೇವೆ, ಯಾಕೆ ವಿಧೇಯರಾಗಬೇಕು, ವಿಧೇಯತೆಯ ಪ್ರಾಮುಖ್ಯತೆ ಏನು ನೋಡೋಪ್ರೆ ನಾವು ನೋಡ್ತೇವೆ. ಯೆಹೋಶುವನ ಬರೆದ ಪುಸ್ತಕ 1ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಆಗಲೂ ಅದನ್ನು ಧ್ಯಾನಿಸುತ್ತಾ ಅದೇ ಬರೆಯೋದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕರ್ತನಾಗಿ. ಇವತ್ತು ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಅತಿ ಪ್ರಾಮುಖ್ಯ. ದೇವರ ವಾಕ್ಯ ವಿಧೇಯರಾದರೆ ಮಾತ್ರವೇ ನಿಮ್ಮ ಕೈ ಕೆಲಸಗಳು, ನಿಮ್ಮ ಬಿಸ್ನೆಸ್ಗಳು, ನಿಮ್ಮ ಕುಟುಂಬ ಜೀವಿತವು, ನಿಮ್ಮ ಸೇವೆಯು ಸಫಲವಾಗ್ತದೆ. ಅದೇ ಇವತ್ತು ನಿಮಗೆ ಈ ಲೋಕದಲ್ಲಿ ನೀವು ಧನ್ಯರಾಗಬೇಕಾ, ನಿಮ್ಮ ಲೋಕದಲ್ಲಿ ನೀವು ಮಾಡುವ ಬಿಸ್ನೆಸ್ನಲ್ಲಿ ಸಕ್ಸಸ್ ಆಗಬೇಕಾ, ನಿಮ್ಮ ದಾಂಪತ್ಯ ಜೀವಿತದಲ್ಲಿ ಸಕ್ಸಸ್ ಆಗ ಒಂದೇ ಕಂಡೀಷನ್, ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಅತಿ ಪ್ರಾಮುಖ್ಯವಾಗಿದೆ. ನಂತರ 22-23 ವಾಕ್ಯ ನಾವು ನೋಡ್ತೇವೆ, ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಎಲ್ಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ದೈವಗಳು ಬಿಡಿಸಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ಅನೇಕ ಮಾತುಕತೆಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವರೆ ನನ್ನಿಂದ ತೊಲಗೋಗಿರಿ ಎಂದು ಎಲ್ಲ ಮುಂದೆ ಹೇಳಿಬಿಡು. ಅಷ್ಟೇ ಯೇಸು ಕ್ರಿಸ್ತನೇ ಅದ್ಭುತಗಳಾಗ್ಬೋದು, ಮಾತುಕತೆ ಸತ್ತ ಎನಗಳು ಜೀವಿತ ಆಗ್ಬೋದು. ಆದರೆ ಯಾರು ಯೇಸು ಕ್ರಿಸ್ತನ ಕೊಟ್ಟ ಆಜ್ಞೆಯನ್ನು ಮೀರಿ ನಡೆಯುತ್ತಾರೋ ಯೇಸು ಕ್ರಿಸ್ತನ ಎಲ್ಲ ಮುಂದೆ ನಿಮ್ಮ ಗುರುತು ನನಗಿಲ್ಲ. ಹಾಗಾದರೆ ಯೇಸು ಕ್ರಿಸ್ತನು ನಿಮ್ಮ ಗುರುತು ಹೇಳಬೇಕು, ಯೇಸು ಕ್ರಿಸ್ತ ನೀವು ನನ್ನ ಒಂದು ಹೇಳಬೇಕು. ಯೇಸು ಕ್ರಿಸ್ತ ನೀವು ಸಾಯುವಾಗ ನಿಮ್ಮ ಆತ್ಮನ ಪರಲೋಕದಲ್ಲಿ ಆತನು ನಿಮಗೆ ಪರಲೋಕ ರಾಜ್ಯ ಕೊಡಬೇಕು. ಅದು ಒಂದೇ ಕಂಡೀಷನ್ ಪುರೇ. ಬರೀ ಸ್ವಾಮಿ ಎಂದವರು ಪರಲೋಕ ಹೋಗುವುದಿಲ್ಲ, ಅದ್ಭುತಗಳು ಮಾತುಗಳ ಮಂದಿ ಪರಲೋಕ ಹೋಗುವುದಿಲ್ಲ. ನೀವು ಯೇಸು ಕ್ರಿಸ್ತನ ಆಜ್ಞೆಗಳ ಕೈ ನಡೆಯುವವರು ಪರಲೋಕ ಹೋಗ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನ ಅದಕ್ಕೆ ವಿಧೇಯತೆ ಅತಿ ಪ್ರಾಮುಖ್ಯವಾಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ, ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ, ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಲಿದೆ, ಅದರ ಪ್ರಕಾರ ನಡೆಯೋನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ಇಲ್ಲಿ ಯಾಕೋಬ ಹೇಳ್ತಾನೆ, ಇವತ್ತು ಈ ಲೋಕದಲ್ಲಿ ನಿಮಗೆ ನಿಮ್ಮ ನಡತೆ, ನಿಮ್ಮ ದಾಂಪತ್ಯ ಜೀವಿತ, ನಿಮ್ಮ ಬಿಸ್ನೆಸ್ ಎಲ್ಲ ಧನ್ಯರಾಗಬೇಕು, ನಿಮ್ಮ ಪರಿಪೂರ್ಣ ಎಲ್ಲ ಶಾಪದಿಂದ ನೀವು ಬಿಡುಗಡೆಯಾಗಬೇಕು. ಇಲ್ಲಿ ಯಾಕೋಬ ಹೇಳ್ತಾನೆ, ಏನು ಈ TV ಮಾಧ್ಯಮದಲ್ಲಿ ನೀವು ವಾಕ್ಯ ಕೇಳುತ್ತೀರೋ, ನಿಮ್ಮ ಸಭೆಯಲ್ಲಿ ಕೆಲವು ವಾಕ್ಯಗಳು ಬರೀ
ಕೇಳುವವರಲ್ಲ ಪ್ರಿಯರೇ, ನೀವು ಕೇಳಿದ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ಅಂಗೀಕರಿಸುವವರಾಗಬೇಕು. ನಿಮ್ಮ ಹೃದಯದಲ್ಲಿ ಅದನ್ನು ಜೋಪಾನವಾಗಿ ಕಾಪಾಡಬೇಕು. ಅದನ್ನು ಮರೆತು ಬಿಡದೆ ಪುನಃ ಅದನ್ನು ಪ್ರಿಯರೇ ನೀವು ಕೇಳಿ ನೆನಪಿಗೆ ತಂದು ಅದರ ಪ್ರಕಾರ ನಡೆದರೆ ಮಾತ್ರವೇ ಈ ಕೇಳುವ ಈ ಸಂದೇಶವು ಎಲ್ಲ ಕಷ್ಟದಿಂದ ಎಲ್ಲ ಸಮಯದಲ್ಲಿ ನಿಮಗೆ ಬಿಡುಗಡೆ ಕೊಟ್ಟು ನಿಮಗೆ ಧನ್ಯರಾಗಿ ಹಾಗೆ ದೇವರ ಆತ್ಮದಿಂದ ನೋಡುವ ಅನೇಕರು ಬರೀ ಅನೇಕ ಕಷ್ಟದಲ್ಲಿದ್ದೀರಿ, ಅನೇಕ ಸಮಸ್ಯೆಲಿದ್ದೀರಿ. ಬರೀ ಇದು ಸಂದೇಶ ನಿಮಗೆ ಬಿಡುಗಡೆ ಕೊಡುತ್ತದೆ. ಯಾವಾಗೆಂದರೆ ಇದು ಬರೀ ಕೇಳುವವರೇ ಆಗಿರದೆ, ಕೇಳಿದ ವಾಕ್ಯ ನಿಮ್ಮಲ್ಲಿ ಜೋಪಾನ ಮಾಡಿ ಇಟ್ಟುಕೊಳ್ಳಿ. ಪುನಃ ಪುನಃ ಈ ವಾಕ್ಯವನ್ನು ಕೇಳಿರಿ ಬರೀ, ಮತ್ತು ಧ್ಯಾನ ಮಾಡಿ, ಮತ್ತು ಆ ವಾಕ್ಯ ಪ್ರಕಾರ ನಡೆಯಿರಿ. ಆವಾಗ ಮಾತ್ರ ನಿಮ್ಮ ನಡತೆ ಧನ್ಯರಾಗ್ತೀರಿ, ಪರಿಪೂರ್ಣ ಬಿಡುಗಡೆ ಕೊಡ್ತದೆ. ಹಾಗಾದರೆ ವಿಧೇಯತೆ ಇಂಪಾರ್ಟೆಂಟ್. ಆಗ ಮಾತ್ರ ನೀವು ಧನ್ಯರಾಗ್ತೀರಿ ಎಂಬುದಾಗಿ ಅಲ್ಲಿ ಯೋಹನನು ಪ್ರಕರಣ 27ನೇ ವಾಕ್ಯದಲ್ಲಿ ಅಲ್ಲಿ ಅವನು ಹೇಳುತ್ತಾನೆ. ನಾವು ಪ್ರಾರ್ಥನೆ ಮಾಡೋಣ. ಸಂದೇಶ ನಿಮ್ಮ ಉತ್ತೇಜನವಾಗಿರುತ್ತದೆ. ನಿಮ್ಮ ಅಭಿಪ್ರಾಯ ತಿಳಿಸಿರಿ, ಪ್ರಾರ್ಥನೆ ಮಾಡೋಣ. ತಂದೆಯವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಸ್ತೋತ್ರ ಕೊಂಡಾಡ್ತಾನೆ ದೇವ. ಈ ಸದ್ಯಗಳ ಪ್ರತಿಯೊಬ್ಬ ವೀಕ್ಷಕರಿಗೆ ಈ ಲೋಕ ಧನ್ಯರಾಗಬಹುದು ಏನು ಮಾಡಬೇಕೆಂಬ ಈ ಸಂಗತಿಯನ್ನು ವೀಕ್ಷಕರು ಕೇಳಿದ ಹಾಗೆ ಪ್ರತಿಯೊಬ್ಬರಿಗೆ ಆ ವಿಧೇಯತೆ ಇರದೆ ಕೊಡಿದೇವ. ಯಾಕೆ ನೀನು ಅತಿ ಸ್ಪಷ್ಟತೆ ಯಾರು ನಿನ್ನ ವಾಕ್ಯಗಳಿಗೆ ವಿಧೇಯರಾಗ್ತಾರೋ ಅವರು ಈ ಭೂಲೋಕದಲ್ಲಿ ಧನ್ಯರಾಗಿ ಮಾಡ್ತೀವಿ. ಅದು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಅವರ ಕೆಲಸ ಕಾರ್ಯದಲ್ಲಿ, ಅವರ ದಂಪತಿ ಎಲ್ಲದೇ ಅವರು ಧನ್ಯರಾಗಬೇಕು. ಆಶೀರ್ವಾದವರ ಅನುಭವ ಅಷ್ಟೇ ಪರಲೋಕದಲ್ಲಿ ನೀನು ಕೊಡುವ ನಿತ್ಯ ಜೀವವನ್ನು ಅವರು ಅನುಭವ ಮಾಡುವಂತೆ ಪ್ರತಿಯೊಬ್ಬರಿಗೆ ವಿಧೇಯತೆ ಹೃದಯವನ್ನು, ವಿಧೇಯತೆ ಮನಸ್ಸನ್ನು ಆತ್ಮ ಕೊಡಬನ್ನು ಬಿಡುಕೊಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ.